ಚಿತ್ರದುರ್ಗದಲ್ಲಿ ಕಾವಿ ತೊಟ್ಟು ಕಳ್ಳಾಟ ಆಡ್ತಿದ್ದಂತಹ ಸ್ವಾಮೀಜಿಗೆ ಭಾರಿ ಗೋಸ ನೀಡಲಾಗಿದೆ. ವೆಂಕಟೇಶ್ ತಾತ ಎಂಬ ಸ್ವಾಮೀಜಿಗೆ ಮಹಿಳೆ ಕುಟುಂಬಸ್ಥರಿಂದ ಥಳಿಸಲಾಗಿದೆ. ಚಿತ್ರದುರ್ಗದಲ್ಲಿ ಕಾವಿ ತೊಟ್ಟು ಕಳ್ಳಾಟ ಆಡ್ತಾ ಇದ್ರು ಸ್ವಾಮೀಜಿ. ವೆಂಕಟೇಶ್ ತಾತ ಎಂಬ ಸ್ವಾಮೀಜಿಗೆ ಮಹಿಳೆಯ ಕುಟುಂಬಸ್ಥರಿಂದ ಥಳಿಸಲಾಗಿದೆ. ಮಠಕ್ಕೆ ಬರ್ತಾ ಇದ್ದಂತಹ ಮಹಿಳೆಯನ್ನ ಪುಸಲಾಯಿಸಿ ಅಕ್ರಮ ಸಂಬಂಧವನ್ನ ಹೊಂದಿದ್ರು ಎನ್ನುವ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಆಕೆಯ ಮಗಳ ಜೊತೆ ಕೂಡ ಈ ಸ್ವಾಮೀಜಿ ಅಸಭ್ಯವಾಗಿ ವರ್ತಿಸಿರುವಂತಹ ಆರೋಪ. ವಿಷಯ ತಿಳಿದು ಮಠಕ್ಕೆ ನುಗ್ಗಿದ್ದಾರೆ ಕುಟುಂಬಸ್ಥರು. ಸ್ವಾಮೀಜಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಜಂಬಣ್ಣ ತಾತನ ಮಠದ ಸ್ವಾಮೀಜಿಗೆ ಥಳಿಸಲಾಗಿದೆ. ತಾತ ಸ್ವಾಮೀಜಿಯ ಕಾವಿ ಹಿಂದಿನ ಅಸಲಿ ಮುಖ ಇದೀಗ ಬಟಾಬಯಲಾಗಿದೆ. ಮಠಕ್ಕೆ ಬರ್ತಿದ್ದಂತಹ ಆಂಧ್ರ ಮೂಲದ ಮಹಿಳೆಯನ್ನ ಬುಟ್ಟಿಗೆ ಹಾಕೊಂಡಿದ್ದ ಈ ಮಠದ ಸ್ವಾಮೀಜಿ ಕೊಟ್ರು ಸ್ವಾಮೀಜಿ ಹೊರಗಿಳಿದು ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಈ ಸ್ವಾಮೀಜಿಯನ್ನ ನೆನಪಾಗುತ್ತೆ. ಮಾಡುವುದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ದೊಡ್ಡ ಮನಸ್ಸು ಮಾಡಿ ತಿಳ್ಕೊಂಡ ನೀನ್ ಮರ್ಕಳಿಸ್ಬಾರ್ದು ಅದು. ಇಲ್ಲ ಇಲ್ಲ ಬಿಡು ಬಿಡ ನನ್ನ ಮಾತು ಕೇಳ ಬಿಡೋಣ ಇಲ್ಲಿ ಬಿಡಪ್ಪ ಇಲ್ಲ ಅದೆಲ್ಲ ಅಲ್ಲ ನನ್ನ ಮಾತು ಯಾಕಣ ಆ ಹುಡುಗನ ನಂಬರ್ ಈ ಹುಡುಗ ನಂಬರ್ ಅಲ್ಲಣ್ಣ ನೀವ್ ಯಾರಂತ ಕೂಡ ಗೊತ್ತಿಲ್ಲ. ಏನು ಸುಮ್ನೆ ಕೇಳಕ್ ಬಂದ್ಬಿಟ್ಟು ಹಿಂಗ್ ಮಾಡಿದ್ರೆ ಅನ್ಕಡ್ರಿ ಈ ವಿಚಾರದಾಗ ಆತಂದು ನಿಮ್ದು ಒಂದೇ ರಕ್ತ. ಯಾಕಕ್ಕ ಆತ ಅಷ್ಟು ದೊಡ್ಡ ಮನಸ್ಸು ಮಾಡಿ ತಿಳ್ಕೊಂಡ ನೀನ್ ಮರ್ಕಳಿಸ್ಬಾರ್ದು ಅದು. ಇಲ್ಲ ಇಲ್ಲ ಬಿಡು ಬಿಡ ನನ್ನ ಮಾತು ಕೇಳ ಬಿಡೋಣ ಇಲ್ಲಿ ಬಿಡಪ್ಪ ಇಲ್ಲ ಅದೆಲ್ಲ ಅಲ್ಲ ನನ್ನ ಮಾತು ಯಾಕಣ ಆ ಹುಡುಗನ ನಂಬರ್ ಈ ಹುಡುಗ ಅಲ್ಲಣ್ಣ ನೀವ್ ಯಾರಂತ ಕೂಡ ಗೊತ್ತಿಲ್ಲ. ಏನು ಸುಮ್ನೆ ಕೇಳಕ್ ಬಂದ್ಬಿಟ್ಟು ಹಿಂಗ್ ಮಾಡಿದ್ರೆ